ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಖುಷಿ ಪಡೋ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನು ಮುಂದೆ ಡಿಸಿಎಂ ಅಲ್ಲ ಸಿಎಂ ಆಗ್ತಾರೆ ಅನ್ನುವಂತ ಭವಿಷ್ಯ ಕೇಳೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಹೇಳ್ತಾ ಇರೋದು ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಖುಷಿ ಪಡೋ ಸುದ್ದಿ ಅಂತ. ಡಿಕೆಶಿ ಬಹುಕಾಲದ ಕನಸು ನನಸಾಗೋ ಕಾಲ ಬಂತ. ಡಿಕೆಶಿ ಸಿಎಂ ಆಗೋ ಕಾಲ ಕೂಡಿ ಬಂದೈತಾ? ಈ ಪ್ರಶ್ನೆ ಇದೆ. ಡಿಕೆಶಿ ಮುಖ್ಯಮಂತ್ರಿ ಆಗುವ ಭವಿಷ್ಯವಾಣಿ ಯಾರು ಹೇಳಿದ್ರು? ಗಡೆ ದುರ್ಗಾದೇವಿ ಪೂಜಾರಿ ಕನಸಲ್ಲಿ ಭವಿಷ್ಯವಾಣಿ. ಇದು ಡಿಕೆಶಿ ಅಭಿಮಾನಿಗಳಿಗೆ ಖುಷಿ ಪಡೋ ಸುದ್ದಿ. ಕಾರಣ ಸಿಎಂ ಆಗ್ತಾರೆ ಅತಿ ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಅನ್ನುವಂತ ಭವಿಷ್ಯವಾಣಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಗೆ ಕೇಳೋದಕ್ಕೆ ಸಿಗ್ತಾ ಇದೆ. ಏನೆಂದರೆ 9 ಮಂದಿ ಸಿ ಎಂ ಅಂತ ಹೇಳಿದರು. 9 ಮಂದಿ ಸಿ ಎಂ, ಆದರೆ 9 ಮಂದಿ ಬೇಡ ಅಂತ ಹೇಳಿದೆ ನಾನು. ಇಬ್ಬರು ಡಿ ಕೆ ಶಿವಕುಮಾರ್ ನಿಲ್ಲಿಸಿ ಸಿದ್ದರಾಮಯ್ಯ ನಿಲ್ಲಿಸಿ ಡಿ ಕೆ ಶಿವಕುಮಾರ್ ಹೂವಿನ ಯಾರಿಗೆ ಹಾಕ್ಬೇಕಂತ ಕೇಳಿದಕ್ಕೆ ಅಮ್ಮ, ನಮ್ಮಲ್ಲಿ ಬಂದವ್ರಿಗೆ ಯಾಕಂತ ಹೇಳಿದೆ. ಅದು ಹೋಗಿ ಸಿದ್ದರಾಮಯ್ಯಗೆ ಹಾಕಿ ಹೂವಿನ ಸಿದ್ದರಾಮಯ್ಯಗೆ ಹಾಕಿದ ಮೇಲೆ ಸಿದ್ದರಾಮಯ್ಯ ಆಗೋಯ್ತು, ಸಿದ್ದರಾಮಯ್ಯಿಂದ ಆಯಿತು. ಈಗ ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ಯಾರ. ಅದ್ರಾಗ ಕಾಂಗ್ರೆಸ್ಸಲ್ಲಿ ಸಮ್ಮಿಶ್ರ ಸರ್ಕಾರ. ಈಗ ಡಿ ಕೆ ಶಿವಕುಮಾರ್ಗೆ ಹಾಕ್ಬೇಕು ಹೂವಿನಾರ. ಡಿ ಕೆ ಶಿವಕುಮಾರ್ ಹೂವಿನಾರ ಹಾಕ್ಬೇಕು ಹೆಂಗಾನ ಮಾಡಿ. ಮತ್ತೆ ಮೊನ್ನೆ ಬಂದು ಕನಸು ಬಿತ್ತು. ಮತ್ತೆ ಏನಂದರೆ ಎಂ ಪಿ ಪಾಟೀಲ್ ನಮ್ಮ ಕನಸಲ್ಲಿ ಬಂದಿದ್ದ. ಬಂದು ನಮಸ್ಕಾರ ಮಾಡಿದ. ಗುರುಗಳೇ ನಮಸ್ಕಾರ ಏನು ಬಂದಿದ್ದಲ್ಲಪ್ಪ ಅಂತಂದು. ಇಲ್ಲ ನಿಮ್ಮ ಜೊತೆ ಒಂದು ಮಾತಾಡ್ಬೇಕಾಯ್ತು, ನೀವು ಹೇಳಿದಂಗೆ ಆಗೋಗ್ಯದಲ್ಲ. ನನ್ನಿಂದ ಏನಾದ ಅಂತ ಕೇಳಿದೆ. ನಮ್ಮ ಲಿಂಗಾಯತನ ಕಡೆಗಣಿಸ್ಯಾರ ಕಾಂಗ್ರೆಸ್ನವರು. ಲಿಂಗಾಯತನ ಕಡೆಗಣಿಸ್ಯಾರ ಹೆಂಗೆ ಮಾಡ್ಬೇಕು ಅಂತ. ಏನು ಮಾಡ್ಬೇಕು ಹೇಳಂದೆ. ನೀನು ಸರ್ಕಾರ ಬಿಡಿಸೋದು ಮನಸ್ಸು ಆದ ನಿನ್ನ ಮನುಷ್ಯನಾಗ ಆದೇನಂತ ನಾನು ಕೇಳಿದೆ. ಇಲ್ಲ ನನ್ನ ಮನುಷ್ಯನಾಗ ಇದೆ ಸರ್ಕಾರ ಬಿಡಿಸ್ಬೇಕಂತ ಅದ. ಗುರುಗಳೇ ನೀವು ಹೇಳಿದ ಮತ್ತು ಕರೆಕ್ಟು. ಜಾರಕಿಹೊಳಿ ಬ್ರದರ್ಸ್ಗಳಿಂತ ಸರ್ಕಾರ ಬೀಳ್ತದ ಅಂತ. ಇಷ್ಟೇ ಎಚ್ಚರಿಕೆ ಆಯಿತು. ಅಮ್ಮ ಬಂದು ಕನಸಿನ ಬಂದು ಏನೆಂದರೆ 9 ಮಂದಿ ಸಿ ಎಂ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈಗ ಈ ಭವಿಷ್ಯವಾಣಿ ಕೇಳೋದಕ್ಕೇನೋ ಸಿಕ್ತು, ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಇದನ್ನು ನಂಬ್ತಾರೆ ಅನ್ನುವಂಥ ಪ್ರಶ್ನೆಗೆ ಹೌದು ನಂಬ್ತಾರೆ. ದುರ್ಗಾದೇವಿಯನ್ನ ಪರಮ ಭಕ್ತರು ಅಂತ ಹೇಳಲಾಗ್ತಾ ಇದೆ. ಯಾವತ್ತಾದ್ರೂ ಈ ರೀತಿ ಭವಿಷ್ಯವಾಣಿಗಳು ನಿಜವಾಗಿರುವಂಥ ಉದಾಹರಣೆಗಳು ಹೇಗೆ ಸ್ವೀಕಾರ ಮಾಡಬೇಕು ಡಿಕೆಶಿ ಅಭಿಮಾನಿಗಳು ಇದನ್ನ? ಶ್ರುತಿ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ದೇವರಗುಣ ಗ್ರಾಮದಲ್ಲಿರುವಂತಹ ಗಡೆ ದುರ್ಗಾದೇವಿ ದೇವಸ್ಥಾನದ ಪೂಜಾರಿ ಅರ್ಚಕ ಆಗಿರುವಂತಹ ಮಹಾದೇವಪ್ಪ ಪೂಜಾರಿ ಅವರ ಕನಸಿನಲ್ಲಿ ಆ ಗಡೆ ದುರ್ಗಾದೇವಿ ಅವರು ಬಂದು ಏನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಿರುವಂತದ್ದು. ಅಂದ್ರೆ ಕನಸಿನಲ್ಲಿ ಬಂದ್ಬಿಟ್ಟು ಈ ದುರ್ಗಾದೇವಿ ಏನು ಈ ಒಂದು ಹಾರವನ್ನ ತೆಗೆದು ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಕಿದ್ರು. 2ನೇ ಬಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹಾರವನ್ನು ಹಾಕಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಸಿಎಂ ಇದ್ದಾರೆ, ಈಗ ಡಿಸಿಎಂ ಅವರು ಸಿಎಂ ಆಗೋ ಕಾಲ ಬಂದಿದೆ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೂ ಮುಂಚೆ ಸಹ ಏನು ಡಿಕೆ ಶಿವಕುಮಾರ್ ಅವರು ಏನು ಅವರಿಗೆ ಇಡಿ ಮತ್ತು ಸಂಕಷ್ಟ ಬಂದಂತ ಸಂದರ್ಭದಲ್ಲೂ ಸಹ 2020 ಜನವರಿ 29ರಂದು ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಗಡೆ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದು ಜಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಒಂದು ಪತ್ರವನ್ನ ಬರೆದು ಈ ಒಂದು ಸಂಕಷ್ಟದಿಂದ ದೂರ ಮಾಡಿ ನನಗೆ ಒಂದು ರಾಜಕೀಯದಲ್ಲಿ ಉನ್ನತ ಸ್ಥಾನ ಸಿಗಬೇಕು ಅಂತೇಳಿ ಒಂದು ಪತ್ರವನ್ನು ಬರೆದಿದ್ರು. ಆ ಪತ್ರ ಬರೆದು ದೇವರ ಒಂದು ಪಾದದಲ್ಲಿಟ್ಟು ಒಂದು ಪೂಜೆಯನ್ನು ಸಲ್ಲಿಸಿದ್ರು. ಅದಾದ ಬಳಿಕ ಅವರಿಗೆ ಸಂಕಷ್ಟ ಮುಕ್ತಿಯಾಗಿ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ್ರು. ಆ ಒಂದು ಕಾರಣಕ್ಕಾಗಿ ಅಲ್ಲಿಂದಲೂ ಸಹ ಈವರೆಗೂ ಸಹ ಏನು ಡಿ ಕೆ ಶಿವಕುಮಾರ್ ಅವರು ಒಂದು ಗಡೆ ದುರ್ಗಾದೇವಿಯ ಪರಮ ಭಕ್ತರು ಅಂತೇಳಿ ನಂಬ್ತಾರೆ. ಹೀಗಾಗಿ ಈ ಒಂದು ಭವಿಷ್ಯವಾಣಿಯೂ ಸಹ ಸಾಕಷ್ಟು ಚರ್ಚೆಯನ್ನ ಹುಟ್ಟಾಕಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವ್ರಿಗೊಂದು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈ ಬಾರಿ ಮತ್ತೆ ಸದ್ಯ ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತ ಸಂದೇಶವನ್ನ ಈಗಾಗಲೇ ಗಡೆ ದುರ್ಗಾದೇವಿ ತಮ್ಮ ಕನಸಿನಲ್ಲಿ ಬಂದು ಎಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ದೇವಸ್ಥಾನದ ಅರ್ಚಕ ಮಹಾದೇವಪ್ಪ ಪೂಜಾರಿ ಅವರು ಹೇಳ್ತಾ ಇರುವಂತದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪೊಲಿಟಿಕಲ್ನ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ. ಕಾರಣ ರಾಜಕೀಯದ ಯಾವುದೇ ಸುದ್ದಿ ಇದ್ರೂ ಕೂಡ ಮೊದಲು ಬ್ರೇಕ್ ಮಾಡೋದು, ಫಾಲೋ ಅಪ್ ಮಾಡೋದು ನಿಮ್ಮ ರಿಪಬ್ಲಿಕ್ ಕನ್ನಡ. ಅದು ಎಲ್ಲಿ ಮಟ್ಟಿಗೆ ಅಂದ್ರೆ ಒಂದು ಹಗರಣ ಬೆಳಕಿಗೆ ಬಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗೋ ತನಕ ಆ ಸುದ್ದಿಯನ್ನ ಬೆಂಬಿಡದೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡುತ್ತೆ. ಅದರಲ್ಲಿ ಈಗ ಮೂಡ ಹಗರಣವೂ ಕೂಡ ಒಂದು. ಮೂಡ ಫೈಲ್ಸ್ ತೆರೆದಿಟ್ಟಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಮೂಡಾದ ಎಕ್ಸ್ಕ್ಲೂಸಿವ್ ಅಂದ್ರೆ ರಿಪಬ್ಲಿಕ್ ಕನ್ನಡ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಆಗುತ್ತೆ, ಬೇರೆಯವರು ಅದನ್ನ ಫಾಲೋ ಅಪ್ ಮಾಡ್ತಾರೆ. ಒಂದೊಂದು ದಿನವೂ ಒಂದೊಂದು ರೀತಿಯ ಎಕ್ಸ್ಕ್ಲೂಸಿವ್. ರಾಜ್ಯಾದ್ಯಂತ ರಿಪಬ್ಲಿಕ್ ಕನ್ನಡ ಸುದ್ದಿಯದ್ದೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿದೆ.
ಮೂಡಾ ಫೈಲ್ಸ್ ತೆರೆದಿಟ್ಟಿದೆ ನಿಮ್ಮ ರಿಪಬ್ಲಿಕನ್. ಈಗ ಉಳಿದವರು ಅದನ್ನ ಫಾಲೋ ಮಾಡ್ತಿದ್ದಾರೆ, ಅಂದ್ರೆ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ. 3 ದಾಖಲೆಗಳು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಮೊನ್ನೆ ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾಗಿರುವಂತಹ ಪತ್ರ, ಅದನ್ನ ವೈಟ್ನರ್ ಇಂದ ಅಳಿಸಾಕಿರುವಂತಹ ದಾಖಲೆ, ಮತ್ತೊಂದು ನಿನ್ನೆ 50-50 ಅನುಪಾತದಲ್ಲೇ ಸೈಟ್ ಕೇಳಿದ್ರು ಅನ್ನುವಂತಹ ದಾಖಲೆ. ಇವತ್ತು ನಡಾವಳಿಯ ಸಭೆ ಆಗಿತ್ತು, ಆ ಸಭೆಯಲ್ಲಿ ಡಾಕ್ಟರ್ ಯತೀಂದ್ರ ಭಾಗಿಯಾಗಿದ್ರು ಅನ್ನೋದರ ದಾಖಲೆ. ರಿಪಬ್ಲಿಕನ್ ಯಾವುದೇ ಸುದ್ದಿಯನ್ನ ಬ್ರೇಕ್ ಮಾಡಿದ್ರೆ ಅದನ್ನ ದಾಖಲೆಗಳ ಸಮೇತ ಜನರ ಮುಂದೆ ಇಡುವ ಪ್ರಯತ್ನ ಮಾಡುತ್ತೆ. ಅದರಲ್ಲಿ ಮೂಡಾ ಹಗರಣವೂ ಒಂದು. ಕಳೆದ 3 ದಿನಗಳಿಂದಲೂ ಕೂಡ ದಿನಕ್ಕೊಂದೊಂದು ಎಕ್ಸ್ಕ್ಲೂಸಿವ್ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಮುಂದೆ ಇಡುವ ಪ್ರಯತ್ನ ಮಾಡಿದೆ. ಅದು ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ಇಲ್ಲಿ ತನಕ ಆಗಿರುವ ಬೆಳವಣಿಗೆ ಏನೆಲ್ಲ ದಾಖಲೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಇದು ಮೂಡಾ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್. ರಿಪಬ್ಲಿಕನ್ ಬ್ರೇಕ್ ಮಾಡಿದ ಮೆಗಾ ಸುದ್ದಿ. ಎಕ್ಸ್ಕ್ಲೂಸಿವ್ ಸುದ್ದಿಗೆ ಮತ್ತೊಂದು ಹೆಸರೇ ನಿಮ್ಮ ರಿಪಬ್ಲಿಕ್ ಕನ್ನಡ. ನಾವು ಯಾವುದೇ ಒಂದು ವರದಿ ಪ್ರಸಾರ ಮಾಡಿದ್ರೂ ಅದು ಇಂಪ್ಯಾಕ್ಟ್ ಆಗುವವರೆಗೂ ಬಿಡೋ ಮಾತೇ ಇಲ್ಲ. ನಮ್ಮ ವರದಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತೆ. ನಾವು ಪ್ರಸಾರ ಮಾಡುವ ಸುದ್ದಿ ಇಲ್ಲಿಂದ ದಿಲ್ಲಿವರೆಗೂ ಸದ್ದು ಮಾಡುತ್ತೆ. ಇದಕ್ಕೂ ಮತ್ತೊಂದು ಉದಾಹರಣೆಯೇ ಮೂಡಾ ಹಗರಣ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನನ್ನ ಮೇಲೆ ಯಾವುದೇ ರೀತಿಯ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಕಪ್ ಚುಕ್ಕಿ ಇಲ್ಲ ಅಂತ. ವೈಟ್ ಮಾರ್ಕ್ ಇದೆ ಇವಾಗ. ವೈಟ್ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮೂಡಾ ಹಗರಣದ ಆಳ ಅಗಲ ಕಲೆ ಹಾಕುತ್ತಿರುವ ರಿಪಬ್ಲಿಕನ್ ಕಳೆದ 3 ದಿನಗಳಿಂದ ಒಂದೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಮಾಡ್ತಿದೆ. ಮೊನ್ನೆ ವೈಟ್ನರ್ ಹಾಕಿದ ಪತ್ರದ ಮೊದಲ ದಾಖಲೆ ರಿಲೀಸ್ ಮಾಡಿತ್ತು. ನಿನ್ನೆ ಸಿಎಂ ಪತ್ನಿ ಬರೆದಿದ್ರು ಎನ್ನಲಾಗಿರುವ ಪತ್ರಕ್ಕೆ ಸಾಕ್ಷ್ಯ ಸಿಕ್ಕಿತ್ತು. ಇಂದು 3ನೇ ಮಹತ್ವದ ದಾಖಲೆ ರಿಲೀಸ್ ಮಾಡಿದೆ. ಮೂಡಾ ಹಗರಣದ ಕುತ್ತು ಸಿಎಂ ಸಿದ್ದರಾಮಯ್ಯ ಬುಡಕ್ಕೆ ಬಂದಿದೆ. ಹೀಗಾಗಿ ಮೂಡಾ ಸಾಮಾನ್ಯ ಸಭೆ ನಡಾವಳಿ ಎನ್ನಲಾದ ಮಹತ್ವದ ದಾಖಲೆ ರಿಪಬ್ಲಿಕನ್ ಬ್ರೇಕ್ ಮಾಡಿದೆ. ನವೆಂಬರ್ 20, 2020 ನಡೆದಿದೆ ಎನ್ನಲಾಗಿರುವ ಸಭೆಯ ನಡಾವಳಿಯಿಂದ ಬಿಗ್ ಟ್ವಿಸ್ಟ್ ಸಿಕ್ಕಿದೆ.